ಈ ನಿರಂತರವಾದ ಅಥವಾ ಗಾಢವಾದ ದೀರ್ಘವಾದ ತಲ್ಲಣಗಳಿಂದ ಕೂಡಿದ ഇരുಳನ್ನು ನಾವು ಯಾವ ರೀತಿ ದಾಟಬೇಕು ಅಥವಾ ದಾಟುವ ಪ್ರಯತ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಕವಿತೆಗಳು ರೂಪುಗೊಂಡಿದ್ದಾವೆ ಅಂತ ನನಗೆ ಅನಿಸುತ್ತೆ. ಈ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಸುಬ್ಬು ಸರ್ ಫೋನ್ ಮಾಡಿದಾಗ ಈಗ ಎಸ್ ಮಂಜುನಾಥ್ ಅವರ ಕವನ ಸಂಕಲನ ಬಿಡುಗಡೆ ಆಗ್ತಾಯಿದೆ, ನೀವು ಬರಬೇಕು ಅಂತ ಅಷ್ಟೇ ಕರೆದಿದ್ದವರು. ನಾನು ಬಹುಶಃ ಅವರ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಕರಿತಿದ್ದಾರೆ ಅಂತ ತಕ್ಷಣ ಒಪ್ಕೊಂಡೆ. ಅದು ಏಕೆಂದರೆ ಮಂಜುನಾಥ್ ನನ್ನ ಇಷ್ಟದ ಕವಿಗಳಲ್ಲಿ ಒಬ್ಬರು. ಅವರ ಪುಸ್ತಕದ ಬಗ್ಗೆ ಮಾತಾಡೋದು, ಯಾವುದೇ ಕವಿಯ ಕವಿತೆಗಳ ಬಗ್ಗೆ ಮಾತಾಡೋದು ಒಂದು ರೀತಿಯ ಕೃತಕೃತ್ಯತೆಯ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಆದರೆ ಆನಂತರ ಅವರು ಇನ್ವಿಟೇಷನ್ ಕಳಿಸಿದಾಗ ಅದರಲ್ಲಿ ಅಧ್ಯಕ್ಷತೆ ಅಂತ ಇತ್ತು, ಟ್ರ್ಯಾಪ್ ಆದೆ ಅಂತ ಅಂದ್ಕೊಂಡೆ ನಾನು. ಅಂದರೆ ಮಾತಾಡೋದು ಬೇಡ ಅನ್ನೋ ಕಾರಣಕ್ಕೇ ಹಾಕಿದ್ದಾರೆ ಅಂತ ಒಂಚೂರು ಬೇಸರ ಆಯಿತು ಅದು. ಆದರೆ ಇವತ್ತು ರವಿಕುಮಾರ್ ಬಾಗಿಯವರ ಮಾತುಗಳನ್ನು ಕೇಳಿದ ನಂತರ ಬಹುಶಃ ನಾನು ಮಾತಾಡಿದರೆ ಈ ಪುಸ್ತಕಕ್ಕೆ ಅಷ್ಟರ ಮಟ್ಟಿಗೆ ನ್ಯಾಯ ಸಿಗ್ತಾ ಇರಲಿಲ್ವೇನೋ ಅಂತ ಅನ್ನಿಸ್ತು. ರವಿ ಬಾಗಿಯವರು ಮಾತಾಡಿದ್ದೇನೆ ಹೆಚ್ಚು ಸೂಕ್ತ ಆಯಿತು ಅಂತ ಅನ್ನಿಸ್ತು. ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್ ಕೂಡ ತುಂಬ ಸಮಗ್ರವಾಗಿ ಕೃತಿಯ ಬಗ್ಗೆ ಮಾತಾಡಿದ್ರು. ಅಂದರೆ ಒಂದು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಮಾತುಗಳು ಪುಸ್ತಕದ ಆಚೆ ಹೋಗದೆ ಪುಸ್ತಕ ಕೇಂದ್ರಿತವಾಗಿ ಇರುತ್ತಲ್ಲ, ಅದು ಆ ಕೃತಿಗಳಿಗೆ ಸಲ್ಲುವಂತಹ ಒಂದು ನ್ಯಾಯ ಮತ್ತು ಮಾತನಾಡುವವರು ಮಾಡಬೇಕಂತ ಅವರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಮಾತುಗಳು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಪುಸ್ತಕದ ಆಚೆಗೇ ಸುತ್ತಿ ಕೊನೆಗೆ ಪುಸ್ತಕ ಬಿಡುಗಡೆ ಅನ್ನೋದು ಕೇವಲ ಔಪಚಾರಿಕ ಅಂತ ಆಗ್ತಾ ಇರೋದನ್ನು ನಾವು ಗಮನಿಸಬೇಕು. ಇವತ್ತಿನ ಈ 2 ಕವನ ಸಂಕಲನಗಳ ಬಿಡುಗಡೆ ಇದೆಯಲ್ಲ, ಅದು ಕೂಡ ಒಂದು ವಿಶೇಷ ಸಂದರ್ಭ ಇವತ್ತಿನ ಕಾಲಘಟ್ಟಕ್ಕೆ ಅಂತ ನಾನು ಭಾವಿಸ್ತೇನೆ. ಕವಿತೆಗೆ ಇದು ಕಾಲ ಅಲ್ಲ ಅನ್ನುವಂತಹ ಒಂದು ನಂಬಿಕೆಯನ್ನು ನಮ್ಮಷ್ಟಕ್ಕೆ ನಾವೇನೇ ಗಟ್ಟಿಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ 2 ಕವನ ಸಂಕಲನಗಳು ಒಟ್ಟಿಗೆ ಬಿಡುಗಡೆ ಆಗೋದಿದೆಯಲ್ಲ, ಮತ್ತು ಆ ಕಾರ್ಯಕ್ರಮಕ್ಕೆ ಈ ಸಭಾಂಗಣ ತುಂಬಿ ತುಳುಕುವಷ್ಟು ಕನಿಷ್ಠ ಆರಂಭದಲ್ಲಾದರೂ ಅಷ್ಟೊಂದು ಜನ ಇದ್ದರಲ್ಲ, ಅದು ಒಂದು ವಿಶೇಷ ಅಂತಲೇ ನನಗೆ ಅನಿಸುತ್ತೆ ಇವತ್ತಿನ ಸಂದರ್ಭದಲ್ಲಿ. ಈ ವಿಕಾಸ್ ಮತ್ತು ಮಂಜುನಾಥ್ ಅವರ 2 ಕೃತಿಗಳಿದೆಯಲ್ಲ, ಈ 2 ಕೃತಿಗಳಲ್ಲಿ ಒಂದು ಅಂತರ್ಪಠ್ಯದ ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ. ಆ ಸಂಬಂಧ ಮೇಲ್ನೋಟಕ್ಕೇ ನಮಗೆ ಕಾಣಿಸುತ್ತೆ. ರವಿ ಬಾಗಿಯವರ ಭಾಷೆಯಲ್ಲಿ ಹೇಳೋದಾದರೆ ಇಬ್ಬರು ಯಾತನೆಯ ಕವಿಗಳು, ಯಾತನೆಯ ಪದ್ಯಗಳು ಈ ಸಂಕಲನದಲ್ಲಿದೆ. ಅದರ ಜೊತೆಗೆ ಈ 2 ಪುಸ್ತಕಗಳಿಗೆ ಬೆನ್ನುಡಿ ಬರೆದಿರುವಂತಹದ್ದು ಮತ್ತೊಬ್ಬ ಕವಿ ಮುಡ್ನಾಕೋಡು ಚಿನ್ನಸ್ವಾಮಿ. ಮತ್ತು ಒಂದು ವಿಶೇಷ ಅಂದರೆ ಈ 2 ಪುಸ್ತಕಗಳನ್ನು ಪ್ರಕಟ ಮಾಡಿದಾರಲ್ಲ, ಆ ಪ್ರಕಾಶಕಿಯರು ಮಹಿಳೆಯರಿಬ್ಬರು ಇದನ್ನು ಪ್ರಕಟ ಮಾಡಿದಾರಲ್ಲ, ಅದು ಕೂಡ ಒಂದು ವಿಶೇಷವಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಕೃತಿಗಳನ್ನು ಕನ್ನಡದ ಇಬ್ಬರು ಮುಖ್ಯ ಕವಿಗಳಿಗೆ ಅರ್ಪಣೆ ಮಾಡಿದ್ದಾರೆ. ಮಂಜುನಾಥ್ ತಮ್ಮ ಕೃತಿಯನ್ನು ಲಕ್ಷ್ಮೀಪತಿ ಕೋಲಾರ ಅವರಿಗೆ ಅರ್ಪಿಸಿದರೆ, ವಿಕಾಸ್ ತಮ್ಮ ಕೃತಿಯನ್ನು NK ಅವರಿಗೆ ಅರ್ಪಿಸಿರೋದು ಕೂಡ ತುಂಬ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಈ ಮೇಲ್ನೋಟದ ಸಂಬಂಧಗಳ ಜೊತೆಗೆ ಕೂಡ ಒಂದು ಅಂತರ್ಪಠ್ಯದ ಅಂದರೆ ಈ ಆಶಯ ಆಕೃತಿಗೆ ಸಂಬಂಧಪಟ್ಟ ಕೂಡ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕೂಡ ಈ ಪುಸ್ತಕಗಳಿಗೆ ಪರಸ್ಪರ ಸಂಬಂಧ ಇದೆ ಅಂತ ನಾನು ಭಾವಿಸ್ತೇನೆ. ಈ 2 ಕೃತಿಗಳ ಬಗ್ಗೆ ನಾನು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗಲ್ಲ. 1-2 ಸಂಗತಿಗಳನ್ನು ಇದು ಯಾಕೆ ನನಗೆ ಮುಖ್ಯ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. 2 ಕಾರಣಗಳಿಗೋಸ್ಕರ ಈ ಪುಸ್ತಕಗಳು ನನಗೆ ತುಂಬ ಇವತ್ತಿನ ಸಂದರ್ಭಕ್ಕೆ ಮುಖ್ಯ ಅನ್ನಿಸ್ತು ಅಂತ. ಒಂದು, ಇವುಗಳ ಶಿಲ್ಪ ಇದೆಯಲ್ಲ, ಆಕೃತಿ ಇದೆಯಲ್ಲ, ಅದು ನನಗೆ ತುಂಬ ವಿಶೇಷ ಅನ್ನಿಸ್ತು. ನಮ್ಮಲ್ಲಿ ಏನಾಗುತ್ತೆ, ಒಬ್ಬ ಕವಿಗೆ ಅಥವಾ ಬರಹಗಾರನಿಗೆ ಸಾಮಾಜಿಕ ಪ್ರಜ್ಞೆ ಅಥವಾ ರಾಜಕೀಯ ಪ್ರಜ್ಞೆ ತುಂಬ ತೀವ್ರವಾಗಿದ್ದಾಗ ಆ ಕೃತಿ ಅಂದರೆ ಸಾಹಿತ್ಯಿಕವಾಗಿ ಅದು ಅಷ್ಟರ ಮಟ್ಟಿಗೆ ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅದು ವಿಶೇಷವಾಗಿ ಕಾವ್ಯದಲ್ಲಿ. ಅದು ಕಾವ್ಯ ಅನ್ನುವಂಥದ್ದು ಸ್ಟೇಟ್ಮೆಂಟ್ ಅಲ್ಲ, ಅದು ಸ್ಟೇಟ್ಮೆಂಟ್ಗಳಿದ್ದರೆ ಅದು ಒಳ್ಳೆಯ ಕಾವ್ಯ ಉಳಿಯಲ್ಲ ಅದು. ಆದರೆ ಇಲ್ಲಿ ವಿಕಾಸ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಅವರು ಸಾಮಾಜಿಕವಾಗಿ ಕೂಡ ತುಂಬ ಎಚ್ಚರದ ಪ್ರಜ್ಞೆಯನ್ನು ಹೊಂದಿರುವಂತಹ ಕವಿಗಳಾಗಿರೋದರ ಜೊತೆಗೆ ಒಂದು ಪ್ರಖರ ರಾಜಕೀಯ ಪ್ರಜ್ಞೆಯನ್ನು ಒಳಗೊಂಡಿದ್ದರೂ ಕೂಡ ಈ ಕೃತಿಗಳು ಕಾವ್ಯವಾಗಿ ಕೂಡ ಸಾಕಷ್ಟು ಯಶಸ್ಸನ್ನು ಕಂಡಿರೋದು ಕೂಡ ಒಂದು ವಿಶೇಷ ಅಂತ ನನಗೆ ಅನಿಸುತ್ತೆ. ಇವತ್ತು ನಾವೆಲ್ಲರೂ ಆಶಯಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತೇವೆ, ಆಕೃತಿಯ ಬಗ್ಗೆ ಮಾತಾಡಲ್ಲ. ಅದು ಆದರೆ ಆಶಯ ಮತ್ತು ಆಕೃತಿ ಒಟ್ಟಾಗದೆ ಹೋದರೆ ಅದು ತುಂಬ ಮುಖ್ಯವಾದ ಕೃತಿಯಾಗಿ ಉಳಿಯಲ್ಲ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ನನಗೆ ಅನಿಸುತ್ತೆ. ಅದು ಆ ನಿಟ್ಟಿನಲ್ಲಿ ಮತ್ತು ಆಕೃತಿ ಮತ್ತು ಆಶಯ ಎರಡೂ ಒಟ್ಟಾಗಿರುವ ಒಂದು ಅಭಿವ್ಯಕ್ತಿಯ ದೃಷ್ಟಿ
ಇಂದ ಕೂಡ ಈ ಎರಡೂ ಕೃತಿಗಳು ತುಂಬ ಮುಖ್ಯವಾಗಿದ್ದಾವೆ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಇಬ್ಬರೂ ಕವಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ರವಿ ಬಾಗಿ ಅವರು ತಮ್ಮ ಮಾತುಗಳಲ್ಲಿ ಒಂದು ಸಂಗತಿಯನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದರು. ಅಂದರೆ ಮಂಜುನಾಥ್ ಅವರು ಹೊಸ ನುಡಿಗಟ್ಟುಗಳನ್ನು ನಮಗೆ ಕೊಟ್ಟಿರುವಂತಹ, ಹೊಸ ರೂಪಕಗಳನ್ನು ಸೃಷ್ಟಿ ಮಾಡಿರುವಂತಹ ಕವಿ ಅಂತ. ಇದು ನನಗೂ ಕೂಡ ಹೌದು ಅಂತ ಅನ್ನಿಸ್ತು. ಅವರ ಕೃತಿಯನ್ನು ಓದಬೇಕಾದ್ರೆ ಮಂಜುನಾಥ್ ಅಷ್ಟೇ ಅಲ್ಲ, ವಿಕಾಸ್ ಕೂಡ ಹೊಸ ನುಡಿಗಟ್ಟುಗಳನ್ನು ಕೊಟ್ಟಿರುವಂತಹ, ಸೃಷ್ಟಿ ಮಾಡ್ತಾ ಇರುವಂತಹ ಕವಿ ಅಂತ ನನಗೆ ಅನಿಸುತ್ತೆ. ಒಬ್ಬ ಕವಿ ಅಥವಾ ಅವನ ಕಾವ್ಯ ನಮಗೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಆ ಕವಿ ನಮ್ಮ ಭಾವಕೋಶಕ್ಕೆ ಹೊಸದೊಂದು ನುಡಿಗಳನ್ನು ಸೇರಿಸ್ತಾ ಇರ್ತಾನೆ. ಅದು ನಮ್ಮ ಭಾವಕೋಶದ ಜೊತೆಗೆ ನಮ್ಮ ಭಾಷೆಯ ಒಂದು ನಿಘಂಟಿರುತ್ತಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕೊಂದಷ್ಟು ಒಂದು ಹೊಸ ಮಾತುಗಳನ್ನು ಕೊಡುಗೆಯಾಗಿ ಕೊಡ್ತಾ ಇರ್ತಾನೆ. ಅದು ಆ ನಿಟ್ಟಿನಲ್ಲಿ ಈ ಇಬ್ಬರೂ ಕವಿಗಳು ತುಂಬ ಹೊಸ ನುಡಿಗಟ್ಟುಗಳನ್ನು ನಮ್ಮ ಭಾಷೆಗೆ ಮತ್ತು ಭಾವಕೋಶಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಮಂಜುನಾಥ್ ಅವರ ಈ ಸಂಕಲನದ ಶೀರ್ಷಿಕೆ ಇದೆಯಲ್ಲ, ಹೆಬ್ಬಿರುಳಿನ ನಿಬ್ಬೆರಗು ಅನ್ನುವಂತಹದ್ದು, ಅದೇ ಒಂದು ವಿಶೇಷವಾದ ನಮ್ಮ ಕೊಡುಗೆ ಅದು ಭಾಷೆಗೆ ನೀಡಿರುವಂಥದ್ದು ಅಂತ ನಾನು ಭಾವಿಸ್ತೇನೆ. ನಮ್ಮೆಲ್ಲರಿಗೂ ನಟ್ಟಿರುಳು ಗೊತ್ತು, ನಿಡಿದಾದ ಇರುಳು ಗೊತ್ತು, ಆದರೆ ಇವರು ಹೆಬ್ಬಿರುಳನ್ನು ಸೃಷ್ಟಿ ಮಾಡಿದ್ದಾರೆ, ಹೆಮ್ಮರದ ರೀತಿಯಲ್ಲಿ, ಹೆಬ್ಬೆರಳಿನ ರೀತಿಯಲ್ಲಿ ಅಂತ. ಅಂದರೆ ಈ ಒಂದು ದೊಡ್ಡ ಇರುಳಿದೆಯಲ್ಲ, ಅದು ಹೆಬ್ಬಿರುಳು ಅಂದರೆ ಒಂದು ಧನಾತ್ಮಕವಾದ ಸೃಷ್ಟಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಋಣಾತ್ಮಕ ಛಾಯೆ ನನಗೆ ಕಾಣಿಸಲ್ಲ ಅದು ತಕ್ಷಣಕ್ಕೆ. ಅದು ಯಾಕೆಂದರೆ ಬುದ್ಧ ನೆನಪಾಗ್ತಾನೆ ಈ ಇರುಳಿನ ನೆಪದಲ್ಲಿ. ಅದು ಆದರೆ ಈ ಇರುಳಿನ ನಿಬ್ಬೆರಗು ಇದೆಯಲ್ಲ, ಇದು ಅಚ್ಚರಿಯನ್ನು ಅಷ್ಟೇ ಹುಟ್ಟಿಸಲ್ಲ. ಅದು ಯಾವಾಗಲೂ ನಾವು ಅಚ್ಚರಿ ಅಥವಾ ಬೆರಗು ಅಂದರೆ ಅಲ್ಲಿ ಒಂದು ಕುತೂಹಲ, ಆ ಕುತೂಹಲದ ಜೊತೆಗಿನ ಒಂದು ರೋಮಾಂಚನ ಇರುತ್ತೆ. ಅದು ಆದರೆ ಇಡೀ ಇವರ ಕವಿತೆಗಳ ಸ್ಥಾಯಿ ಭಾವ ವಿಷಾದ ಅನ್ನುವಂಥದ್ದನ್ನು, ಆಗಲೇ ಅವ್ರ ಯಾತನೆ ಅಂತ ಹೇಳಿದ್ರಲ್ಲ ರವಿ, ಆ ಯಾತನೆ ಅಥವಾ ವಿಷಾದ ಈ ಎಲ್ಲ ಕವಿತೆಗಳಲ್ಲಿ ಒಂದು ನಿರಂತರವಾಗಿ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಅದು ಅಂದರೆ ಒಂದು ಗಾಢವಾದ ಇರುಳು ಅಥವಾ ಕತ್ತಲೆಯನ್ನು ಇವರು ನಮಗೆ ಕಾಣಿಸ್ತಾರಲ್ಲ, ಅದು ಇವತ್ತಿನ ವರ್ತಮಾನ ಅಂತ ನಾನು ಭಾವಿಸ್ತೇನೆ. ಅದು ಈ ನಿರಂತರವಾದ ಅಥವಾ ಗಾಢವಾದ ದೀರ್ಘವಾದ ತಲ್ಲಣಗಳಿಂದ ಕೂಡಿದ ಇರುಳನ್ನು ನಾವು ಯಾವ ರೀತಿ ದಾಟಬೇಕು ಅಥವಾ ದಾಟುವ ಪ್ರಯತ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಕವಿತೆಗಳು ರೂಪುಗೊಂಡಿದ್ದಾವೆ ಅಂತ ನನಗೆ ಅನಿಸುತ್ತೆ. ಮಂಜುನಾಥ್ ತುಂಬ ಆಕರ್ಷಕವಾದ ಸಾಲುಗಳನ್ನು ಬರೆಯುವಂತಹ ಕವಿ. ಅದು ಆಕರ್ಷಕ ಅನ್ನುವಂಥ ಒಂದು ಶಬ್ದದಲ್ಲೇ ಸಮಸ್ಯೆ ಇದೆ. ಬಹುತೇಕ ಸಂದರ್ಭಗಳಲ್ಲಿ ಆಕರ್ಷಕ ಅನ್ನುವಂಥದ್ದು ಒಂದು ರಮ್ಯ ನೆಲೆಗಟ್ಟಿನಲ್ಲಿ ನಾವು ಯೋಚಿಸ್ತೇವೆ. ಅದು ನಾನು ಈ ಮಾತನ್ನು ಬಳಸ್ತಾ ಇರುವಂಥದ್ದು ಗುಣಾತ್ಮಕವಾಗಿ ಅಂದರೆ ಒಂದು ಕವಿತೆಗೆ ಒಂದು ಲಯ ಮತ್ತು ಧ್ವನಿಶಕ್ತಿ ಇರುತ್ತಲ್ಲ, ಆ ನಿಟ್ಟಿನಲ್ಲಿ ಮಂಜುನಾಥ್ ತುಂಬ ಯಶಸ್ವಿಯಾದ ಸಾಲುಗಳನ್ನು ಇಲ್ಲಿನ ಅನೇಕ ಕವಿತೆಗಳಲ್ಲಿ ಅವ್ರ ಕವಿತೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮೈಗನಸು ಅನ್ನುವಂತಹ ಕವಿತೆಯ ಸಾಲುಗಳನ್ನಾಗಲೇ ರವಿಯವರು ಉಚ್ಚರಿಸಿದ್ರು. ನಾನು ಮತ್ತೆ ಅದನ್ನು ನೆನಪಿಸ್ಕೊಳ್ಳೋದಾದರೆ ಕೆಲವು ಸಾಲುಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದು ನಂಬಿದ ದ್ಯಾವರೇ ಕೊಂಬೆಯ ಕಡಿದಂತೆ, ತುಂಬಿದ ಹೊಳೆಯಳು ದಾವುರ ಉಕ್ಕಿದಂತೆ, ತಬ್ಬಿಬ್ಬು ಚಿಟ್ಟೆಯ ರೆಕ್ಕೆ ಸಪ್ಪಳಕ್ಕೆ ಮುಗಿಲು ಕಳಚಿದಂತೆ, ಅವನಿವಳಾದಳು ಇವಳವನಾದನು, ಹಿಮ ಬೆಟ್ಟದಳು ಧ್ಯಾನಕ್ಕೆ ಕುಂತವನು ದಗೆಯಿಂದ ಸತ್ತನು ಅಂತ. ಅಂದರೆ ಈ ಥರದ ಸಾಲುಗಳನ್ನು ಅವರ ಅನೇಕ ಕವಿತೆಗಳಲ್ಲಿ ನಾವು ಹೆಕ್ಕಿ ಓದ್ಕೊಳ್ಬೋದಾಗಿದೆ. ಮತ್ತು ಅವೆಲ್ಲವೂ ಆ ಕ್ಷಣಕ್ಕೆ ಒಂದು ಒಳ್ಳೆಯ ಪದ್ಯವನ್ನು ಓದಿದ ಸಂತಸದ ಜೊತೆಗೆ ಒಂದು ವೈಚಾರಿಕ ಜಾಗೃತಿಯನ್ನು, ಚಿಂತನೆಯ ಲಹರಿಗಳನ್ನು ನಮ್ಮ ಮನಸ್ಸಿನೊಳಗೆ ಉಂಟು ಮಾಡುವಂತಹ ಶಕ್ತಿ ಇದೆ ಅಂತ ನನಗೆ ಅನಿಸುತ್ತೆ. ವಿಕಾಸ್ ಕೂಡ ಒಂದು ನಮ್ಮ ಸಿದ್ಧ ಮಾದರಿಗಳ ಒಂದು ಚಿಂತನೆ ಇದೆಯಲ್ಲ, ಅದನ್ನು ಒಡೆದು ಒಂದು ಹೊಸ ಧ್ವನಿಶಕ್ತಿಯನ್ನು ನಮ್ಮ ಭಾವಕೋಶಕ್ಕೆ ನೀಡುವಂತಹ ಕವಿ ಅಂತ ನನಗೆ ಅನಿಸುತ್ತೆ. ಅದು ವಿಕಾಸ್ ಅವ್ರದ್ದು ಕನ್ನಡ ಕವಿತೆ ನಿಮ್ಮೆಲ್ಲರಿಗೂ ಗೊತ್ತು. ಈಗಾಗಲೇ ಈ ಸಂಕಲನ ಬರೋದಕ್ಕಿಂತ ಮುಂಚೆನೇ ಅದು ಸಾಕಷ್ಟು ಜನಪ್ರಿಯವಾದಂತಹ ಕವಿತೆ. ಅದು ವಿಶೇಷವಾಗಿ ಫೇಸ್ಬುಕ್ನಲ್ಲಿ ಅದು ಮತ್ತೆ ಮತ್ತೆ ಅನೇಕ ಸಂದರ್ಭಗಳಲ್ಲಿ ಪುನರಾವರ್ತನೆ ಆಗ್ತಾ ಇರುವಂತಹ ಕವಿತೆ. ಅದು ಕನ್ನಡವೆಂದರೆ ಕೊರಬಾಡು ಇದ್ದಂಗೆ, ಇರೋ ಮೂರು ಗೇಣು ದಾಟಿ ಸ್ವರ್ಗಾನೇ ಕಂಡಂಗೆ ಅಂತ ಆ ಕವಿತೆ ಶುರುವಾಗುತ್ತೆ. ಆಗಲೇ ಮೇಡಮ್ ಹೇಳಿದ್ರು, ಅದು ಕನ್ನಡದ ಬಗೆಗಿನ ನಮ್ಮ ಸಿದ್ಧ ಪರಿಕಲ್ಪನೆಗಳನ್ನು ಒಡೆದು ಒಂದು ಹೊಸ ರೀತಿಯಲ್ಲಿ ನೋಡಲಿಕ್ಕೆ, ಕನ್ನಡ ತಾಯಿಯನ್ನು ನೋಡಲಿಕ್ಕೆ ನಮ್ಮನ್ನು ಒತ್ತಾಯಿಸುವಂತಹ ಒಂದು ಕವಿತೆ ಅಂತ ಖಂಡಿತವಾಗ್ಲೂ ಹೌದು ಅದು. ಆದರೆ
ಅದು ಅಷ್ಟೇ ಅಲ್ಲ, ಅಂದರೆ ನಾವು ಇದುವರೆಗೂ ಯಾವುದನ್ನು ಕನ್ನಡವನ್ನು ಶ್ರೀಗಂಧದ ರೂಪದಲ್ಲಿ, ಕಾವೇರಿ ರೂಪದಲ್ಲಿ, ತುಳಸಿಯ ರೂಪದಲ್ಲಿ, ಗಾಯತ್ರಿ ಮಂತ್ರದ ರೂಪದಲ್ಲಿ ನೋಡ್ಕೊಂಡು ಬಂದಿದ್ದೀವಲ್ಲ, ಅಂದರೆ ಒಂದು ಭಾಷೆಯನ್ನು ಒಂದು ಈ ರೀತಿ ನೋಡಿದ್ರೆ ಇದು ಪವಿತ್ರ ಅಂತ ಒಂದು ಕಲ್ಪನೆ ಇದೆಯಲ್ಲ, ಒಂದು ನಮ್ಮ ಪರಂಪರೆ ಹಾಕ್ಕೊಟ್ಟಿದೆಯಲ್ಲ, ಆ ಪರಂಪರೆಗೆ ಭಿನ್ನವಾಗಿ ಒಂದು ಹೊಸದೊಂದು ಸಾಧ್ಯತೆಯನ್ನು ಅವರು ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಒಬ್ಬ ಕವಿ ಮಾಡಬೇಕಾದಂತಹ ಕೆಲಸ ಇದು ಅಂತ ನಾನು ನಂಬಿದ್ದೇನೆ. ಇದು ಈ ಕನ್ನಡವೆಂದರೆ ಕೊರಬಾಡು ಅನ್ನುವ ಮಾತಿದೆಯಲ್ಲ, ಇದು ಏಕಕಾಲಕ್ಕೆ ಕನ್ನಡ ನುಡಿಯ ಮತ್ತು ಕನ್ನಡ ಜಗತ್ತಿನ ಸಾಧ್ಯತೆಗಳನ್ನು ವಿಸ್ತರಿಸುವಂತಹ ಮಹತ್ವಾಕಾಂಕ್ಷೆಯ ಮಾತು ಅಂತ ನನಗೆ ಅನಿಸುತ್ತೆ. ಅದು ತುಂಬ ಸ್ಪಷ್ಟವಾಗಿ ಇದು ಮೇಲ್ನೋಟಕ್ಕೇ ಇವತ್ತಿನ ಆಹಾರ ರಾಜಕೀಯಕ್ಕೆ ಕವಿಯ ಪ್ರತಿಕ್ರಿಯೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಆದರೆ ಆ ಸಾಧ್ಯತೆಗೆ ಕಟ್ಟುಬಿದ್ದು ನಾವು ಈ ಪದ್ಯವನ್ನು ಅಷ್ಟೇ ಸೀಮಿತಗೊಳಿಸಿದ್ರೆ ಅದು ಆ ಕವಿತೆಗೆ ಮಾಡುವಂತಹ ಅವಮಾನ ಅಂತ, ಅಥವಾ ಆ ಸಾಧ್ಯತೆಯನ್ನು ಕುಗ್ಗಿಸಿದಾಗೆ ಅಂತ ನನಗೆ ಅನಿಸುತ್ತೆ. ಅದು ಕನ್ನಡದಲ್ಲಿ ಒಂದು ವಿವೇಕ ಪರಂಪರೆ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತದು. ಅದನ್ನು ನಾವು ಕವಿರಾಜ ಮಾರ್ಗದಿಂದ ಒಂದು ಲಿಖಿತ ದಾಖಲೆ ರೂಪದಲ್ಲಿ ಗುರುತಿಸ್ತೇವೆ. ಅದು ಕವಿರಾಜ ಮಾರ್ಗಕಾರ ಹೇಳ್ತಾನಲ್ಲ, ಕಸವರಮೆಂಬುದು ನೆರೆ ಸರಿಸಲಾರ್ಪಡೆ ಪರಧರ್ಮಮಂ ಪರವಿಚಾರಮಂ ಅಂತ. ಅಂದರೆ ಪರವಿಚಾರಗಳನ್ನು ಮತ್ತು ಪರಧರ್ಮವನ್ನು ಸೈರಣೆಯಿಂದ ಕಾಣುವಂತಹ ಒಂದು ಮನೋಧರ್ಮ ಕನ್ನಡಕ್ಕೆ ಇದೆ ಅನ್ನುವಂಥದ್ದು ಕವಿರಾಜ ಮಾರ್ಗಕಾರನ ಮಾತು. ಅದು ಆ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಅಂದರೆ ಕೊರಬಾಡು ಅಂತ ವಿಕಾಸ್ ಮುಂದುವರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಕನ್ನಡ ವಿವೇಕ ಪರಂಪರೆಯ ಮುಂದುವರಿಕೆಯ ರೂಪದಲ್ಲಿ ಈ ಕೊರಬಾಡಿನ ಪದ್ಯವನ್ನು ನೋಡಲಿಕ್ಕೆ ನಾನು ಬಯಸ್ತೇನೆ. ಅದು ಅಂದರೆ ಈ ಕೊರಬಾಡಿನ ರುಚಿ ಮತ್ತು ತಾಳಿಕೆಯ ಗುಣ ಇದೆಯಲ್ಲ, ತಾಳಿಕೆ ಬಾಳಿಕೆಯ ಗುಣ, ಅದು ಕನ್ನಡ ನುಡಿಯ ಅನನ್ಯತೆಯನ್ನು ಮತ್ತು ಕನ್ನಡ ನುಡಿಗಿರುವ ಸಹಿಷ್ಣುತೆಯ ಶಕ್ತಿಯನ್ನು ಕಟ್ಕೊಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ಈ ಕೊರಬಾಡು ಅನ್ನುವಂತಹ ಶಬ್ದವನ್ನು ಅವರು ತಾಯಿಗೆ ಸಂಬಂಧಪಟ್ಟಂತೆ ಕೂಡ ಬಳಸ್ತಾರೆ. ಅವ್ವ ಅನ್ನುವಂತಹ ಒಂದು ಕವಿತೆಯಲ್ಲಿ ನನ್ನವ್ವ ಕೊರಬಾಡು, ಅವಳು ಊರ ಜನರ ಬಾಯಲ್ಲಿ ಕರಗುವಳು ಅನ್ನುವಂಥ ಒಂದು ಮಾತನ್ನು ಬಳಸ್ತಾರೆ. ಅಂದರೆ ಇಲ್ಲಿ ಭಾಷೆ ಅಂದರೆ ತಾಯಿ ಕೂಡ ಹೌದಲ್ಲ, ತಾಯಿ ಸ್ವರೂಪ ಕೂಡ ಹೌದಲ್ವ, ಆ ತಾಯಿಯನ್ನು ಮತ್ತು ಕನ್ನಡ ದೇವಿಯನ್ನು ಏಕಕಾಲಕ್ಕೆ ಒಂದು ಹೊಸ ರೂಪದಲ್ಲಿ ಕಾಣುವಂತಹ ಒಂದು ಸಾಧ್ಯತೆಯನ್ನು ವಿಕಾಸ್ ಕಟ್ಕೊಡ್ತಾರಲ್ಲ, ಅದು ನಮ್ಮ ಭಾಷಾಲೋಕಕ್ಕೆ ಮತ್ತು ಭಾವಕೋಶಕ್ಕೆ ನೀಡ್ತಿರುವಂತಹ ಒಂದು ಹೊಸ ಒಡಪು ಅಂತ ನನಗೆ ಅನಿಸುತ್ತೆ. ಅದು ಇಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಇದೆ. ಅದು ಸಾಮಾನ್ಯವಾಗಿ ನಾವು ಕವಿತೆ ಬಗ್ಗೆ ಮಾತಾಡಬೇಕಾದ್ರೆ ಈ ರೀತಿಯ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು ಬಂದರೆ ಇದು ಒಳ್ಳೆಯ ಕವಿತೆ ಅಲ್ಲ ಅಂತ ಒಂದು ಶರ ಬರೆದುಬಿಡ್ತೇವೆ. ಅದು ಅಂದರೆ ಕವಿತೆ ಯಾವಾಗಲೂ ಹೇಳಿಕೆಯ ಮೂಲಕ ಘಟಿಸುವಂಥದ್ದಲ್ಲ, ಅದು ಇರಬಾರ್ದು ಹೇಳಿಕೆಗಳು. ಅಂದರೆ ಸಾಮಾನ್ಯವಾಗಿ ಒಳ್ಳೆಯ ಕವಿತೆಗಳಲ್ಲಿ ಹೇಳಿಕೆಗಳು ಇರಲ್ಲ. ಅದು ಹೇಳಿಕೆಗಳಿದ್ದರೆ ಅದೇನೋ ಮೊಸರಲ್ಲಿ ಒಂದು ಕವಿತೆಯ ರುಚಿಯಲ್ಲಿ ಕೆಡುತ್ತೆ ಅಂತ. ಅದು ಆದರೆ ಕೆಲವು ಸಂದರ್ಭಗಳಲ್ಲಿ ಹೇಳಿಕೆಗಳೇ ಕಾವ್ಯವಾಗಿ ರೂಪಾಂತರ ಹೊಂದುವಂತಹ ಕೆಲವು ವಿರಳ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ಅಂಥ ವಿರಳ ಉದಾಹರಣೆಗಳ ಸಾಧ್ಯತೆಗೆ ಈ ಕವಿತೆ ಸೇರುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಈ ಇಬ್ಬರು ಕವಿಗಳ ಸಂಕಲನಗಳಲ್ಲಿ ಒಂದು ಅಂತರ್ಪಠ್ಯ ಇದೆ ಅಂತ ನಾನು ಆಗಲೇ ನನ್ನ ಮಾತಿನ ಆರಂಭದಲ್ಲಿ ಹೇಳಿದೆ. ಈ ಕೊರಬಾಡು ಕವಿತೆಯ ಆಶಯ ಮತ್ತು ಉದ್ದೇಶ ಇದೆಯಲ್ಲ, ಅದು ಮಂಜುನಾಥ್ ಕೂಡ ಆ ಊಟಕ್ಕೆ ಬನ್ನಿರಿ ನಮ್ಮನೆಗೆ ಕವಿತೆಯಲ್ಲಿ ಅದು ಇನ್ನೊಂದು ರೂಪದಲ್ಲಿ ಹೇಳ್ತಾರೆ. ಅದು ರವಿಯವರು ತುಂಬ ಚೆನ್ನಾಗಿ ಹೇಳಿದರು ಅದನ್ನು. ಅಂದರೆ ಯಾವುದು ನಮ್ಮದ ಸಹಜ ಆಹಾರ ಅಂತ ಒಂದು ವರ್ಗ ನಮ್ಮನ್ನು ನಂಬಿಸಿದೆಯೋ ಅದು ಪ್ರಕೃತಿಗೆ ವಿರುದ್ಧವಾದ್ದು ಅಂತ ಒಂದು ವಿಡಂಬನೆ ರೀತಿಯಲ್ಲಿ ಮಂಜುನಾಥ್ ಕಟ್ಕೊಡ್ತಾರಲ್ಲ, ಅದು ತುಂಬ ಧ್ವನಿಪೂರ್ಣ ಸಾಧ್ಯತೆ ಅಂತ ನನಗೆ ಅನಿಸುತ್ತೆ. ಅದು ಹಂಚಿ ತಿನ್ನೋಣ ಬನ್ನಿರಿ ಈ ಜೀವ ಆಜೀವವಾಗುವಂತೆ, ಜೀವದೊಳು ನಿಸರ್ಗ ಸಂಸರ್ಗವಾಗುವಂತೆ, ಹಸಿದ ಜೀವದೊಡಲಿಗೆ ಜೀವವೇ ದಾಸೋಹವಾಗುವಂತೆ, ಊಟಕ್ಕೆ ಬನ್ನಿರಿ ನಮ್ಮನೆಗೆ ಅಂತ ಕವಿ ಕರೆಯೋದಿದೆಯಲ್ಲ, ಅದು ಬಹುಶಃ ಈಗ ಕರೀಲಿಕ್ಕೆ ಒಬ್ಬ ಕವಿಗಷ್ಟೇ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದು NK ಅವರು ಗೋವು ತಿಂದು ಗೋವಿನಂತಾದವರು ಅಂತ ಬರೆದ್ರಲ್ಲ, ಆ ಸಾಲಿನ ಮುಂದುವರಿಕೆಯ ರೂಪದಲ್ಲಿ ಅಥವಾ ಆ ಸಾಲನ್ನೇ ಇವತ್ತು ಮತ್ತೊಂದು ರೀತಿಯಲ್ಲಿ ಬರೆಯೋ ರೀತಿ ಈ ಜೀವ ಆಜೀವವಾಗುವಂತೆ, ಜೀವದೊಳು ನಿಸರ್ಗ ಸಂಸರ್ಗವಾಗುವಂತೆ ಅಂತ ಮಂಜುನಾಥ್ ಬರಿದಿದ್ದಾರೆ ಅಂತ ನನಗೆ ಅನಿಸುತ್ತೆ.
ಈ ಎನ್ ಕೆಯನ್ನು ಈ ಕವಿತೆ ನೆನಪಿಸಿದ್ರೆ ಎನ್ ಕೆಯ ಬಗೆಗೇ ವಿಕಾಸ್ ಒಂದು ಪದ್ಯವನ್ನು ಬರೆದಿದ್ದಾರೆ ಮತ್ತು ಅವರ ಸಂಕಲನವನ್ನು ಎನ್ ಕೆಗೆ ಅರ್ಪಿಸಿದ್ದಾರೆ. ಅದು ಅಂದರೆ ಇದೆಲ್ಲವೂ ಅಂತರ್ಪಠ್ಯದ ರೂಪದಲ್ಲಿ ಈ ಸಂಕಲನಗಳನ್ನ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಹೀಗೆ ಅನೇಕ ಪದ್ಯಗಳನ್ನು ಒಟ್ಟಿಗೆ ಓದಲಿಕ್ಕೆ ಸಾಧ್ಯ ಇದೆ. ಅದು ಹೀಗೆ ಒಟ್ಟಿಗೆ ಓದಬೇಕಾದ್ರೆ ಒಂದು ವಿಚಾರ ಸಂಗತಿಯನ್ನು ನಾವು ಗಮನಿಸಬೇಕು. ಅದು ಭಾಷೆಗೆ ಸಂಬಂಧಪಟ್ಟ ಹಾಗೆ. ಅದು ನನಗೆ ಅನಿಸಿದ್ದು ಮಂಜುನಾಥ್ ಸ್ವಲ್ಪ ಮಟ್ಟಿಗೆ ಅಂದರೆ ಅವರು ಬಳಸುವಂತಹ ಭಾಷೆಯ ಬಗ್ಗೆ ಸ್ವಲ್ಪ ಸಂಕೋಚವನ್ನು ಒಳಗೊಂಡಿರುವಂತಹ ಕವಿ ಅಂತ ನನಗೆ ಅನಿಸುತ್ತೆ. ಅದು ಕವಿಗೆ ಆ ಸಂಕೋಚ ಬೇಕು, ಅದು ಭಾಷೆಯ ಬಗ್ಗೆ ಅದು ಸ್ವಲ್ಪ ಜಿಗುಟುತನ ಬೇಕು. ಅದು ಆದರೆ ಜಾತಿಯ ವಿಷಯ ಬಂದಾಗ ಅಥವಾ ಜಾತಿಯ ಅನ್ಯಾಯಗಳ ಬಗ್ಗೆ ಬಂದಾಗ ಅವರ ಭಾಷೆ ಹೆಚ್ಚು ತೀವ್ರ ಆಗುತ್ತೆ, ಭಾವುಕ ಆಗುತ್ತೆ. ಆ ಸಂದರ್ಭದಲ್ಲಿ ಅವರ ಕವಿತೆಗೆ ಒಂದು ಸುಲಭ ಸಂವಹನದ ಸಾಧ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಅದು ನಾನು ಈ ಮಾತನ್ನು ರವಿಯವರು ಅಲ್ಲಮ ಪ್ರಭುವಿನ ಒಂದು ಪ್ರಭಾವ ಇದೆ ಮಂಜುನಾಥ್ ಬಗ್ಗೆ ಅಂತ ಹೇಳಿದ್ರಲ್ಲ, ಆ ಬೆಳಗಿನ ವಚನಗಳ ಪ್ರಭಾವ, ಅದನ್ನು ನೆನಪಿಸ್ಕೊಂಡು ಹೇಳ್ತಾ ಇದ್ದೇನೆ. ಅದು ಅವರ ಅನೇಕ ಕವಿತೆಗಳು ಸಂವಹನದ ದೃಷ್ಟಿಯಿಂದ ವಿಕಾಸ್ ಅವರ ಕವಿತೆಗಳಷ್ಟು ಸುಲಭ ಅಲ್ಲ. ಅದು ಅರ್ಥವನ್ನು ಬಿಟ್ಕೊಡ್ತಾನೆ ಬಹುಶಃ ಇದು ನಮ್ಗೆ ಅರ್ಥ ಆಗಿಲ್ಲ ಅನ್ನುವಂಥ ಕೂಡ ಆ ಕವಿತೆಗಳು ಕೊನೆಗೆ ಒಂದು ಅತೃಪ್ತಿಯನ್ನು ಉಳಿಸ್ತವೆ. ಅದು ಅತೃಪ್ತಿಯನ್ನು ಉಳಿಸೋದು ಕೂಡ ಒಂದು ಒಳ್ಳೆಯ ಕವಿತೆಯ ಲಕ್ಷಣನೇ ಅನ್ನೋದು ನಾವು ಗಮನಿಸಬೇಕು. ಅದು ಈ ಸಾಧ್ಯತೆಗಳನ್ನು ಮೇಷ್ಟ್ರು ಎಸ್ ಜಿ ಸಿದ್ದರಾಮಯ್ಯ ಅವರು ಮುನ್ನುಡಿನಲ್ಲಿ ತುಂಬ ಅರ್ಥಪೂರ್ಣವಾಗಿ ಗುರುತಿಸಿದ್ದಾರೆ. ಅಂದರೆ ಅವರು ಕಾವ್ಯವನ್ನು 2 ರೂಪಗಳಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಪ್ರಮೇಯವನ್ನು ಮಂಡಿಸ್ತಾರೆ. ಒಂದು ಪದಾರ್ಥ ಕಾವ್ಯ, ಇನ್ನೊಂದು ಪದಕಾವ್ಯ ಅನ್ನುವಂತಹದ್ದು. ಪದಾರ್ಥ ಕಾವ್ಯ ಅನ್ನುವಂಥದ್ದು ಸಾರಾಂಶವನ್ನು, ಒಂದು ಆಶಯದ ಸಾರಾಂಶವನ್ನು ಓದುಗರಿಗೆ ದಾಟಿಸುವಂತಹದ್ದು. ಪದಕಾವ್ಯ ಅನ್ನುವಂತಹದ್ದು ಸಾರಾಂಶದ ಜೊತೆಗೆ ಅದು ಒಂದು ಅನುಭವ ವೇದ್ಯವಾಗುವಂತೆ ಓದುಗನಿಗೆ ಕವಿತೆಯನ್ನು ರಚನೆಯನ್ನು ದಾಟಿಸುವಂಥದ್ದು. ಮಂಜುನಾಥ್ ಅವರ ಕವಿತೆ ಪದಕಾವ್ಯದ ರೂಪದ್ದು ಅಂತ ಸರ್ ಹೇಳಿದ್ದಾರೆ. ನನಗೂ ಕೂಡ ಅದು ಹೌದು ಅಂತ ಅನ್ನಿಸ್ತು ಅವ್ರ ಕವಿತೆಗಳನ್ನು ಓದಿದಾಗ. ಅದು ಇಲ್ಲಿನ ಅನೇಕ ಕವಿತೆಗಳು ನಮಗೆ ಮೇಲ್ನೋಟಕ್ಕೆ ಅಥವಾ ಎರಡನೇ ಓದಿಗೆ ಅರ್ಥವನ್ನು ಬಿಟ್ಕೊಡದೆ ಹೋದರೂ ಕೂಡ ಅವು ಒಂದು ಅನುಭವವಾಗಿ ನಮ್ಮನ್ನು ತಾಕ್ತವೆ ಅಂತ ನನಗೆ ಅನ್ನಿಸ್ತು. ಅದು ರವಿ ಬಾಗಿಯವರು ವಿಶ್ಲೇಷಣೆ ಮಾಡೋವರೆಗೂ ಕೂಡ ಅದು ಕವನ ಕವಿತೆ ನನಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಿರಲಿಲ್ಲ. ಅದಕ್ಕೆ ಅಷ್ಟೊಂದು ಸಾಧ್ಯತೆಗಳಿರಬಹುದು ಅಂತ. ಅದು ನಾನು ಆ ಕವಿತೆಯನ್ನು ಬೇರೆಯೇ ರೂಪದಲ್ಲಿ ಓದ್ಕೊಂಡಿದ್ದೆ. ಅದು ಒಂದು ಕವಿತೆಗೆ ಬೇರೆ ಬೇರೆ ರೂಪದಲ್ಲಿ ಓದ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ ಅಂತ ಇದೆ. ಯಾವ ತಂದೆಯ ಕೈ ಮಗಳ ಕುತ್ತಿಗೆಯನ್ನು ಅಥವಾ ಮಗುವಿನ ಕುತ್ತಿಗೆಯನ್ನು ಇಟ್ಕೊಂಡು ಎತ್ತಿದಾಗ ನನ್ನ ಕಣ್ಣಲ್ಲಿ ಬೆಳಗಿತ್ತು, ನಿನ್ನ ಕಣ್ಣು ಖಾಲಿಯಾಗಿತ್ತು ಅಂತ ಹೇಳ್ತಾರಲ್ಲ, ಅದು ಒಂದು ಯಾತನೆಯನ್ನು ಕಟ್ಟಿಕೊಡೋದರ ಜೊತೆಗೇ ನಾವು ಅದು ಒಂದು ಮಗುವನ್ನು ಒಂದು ಸ್ವಂತಿಕೆಯನ್ನು ತಂದುಕೊಡೋ ನಿಟ್ಟಿನಲ್ಲಿ ತಂದೆಯ ಪಾತ್ರದ ರೂಪದಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಆ ರೀತಿಯಲ್ಲಿ ಕೂಡ ಅದು ಓದ್ಕೊಳ್ಳಿಕ್ಕೆ ಅದು ಹೀಗೆ ಅನೇಕ ಧ್ವನಿಗಳನ್ನು ಒಂದು ಕವಿತೆಗೆ ತಂದುಕೊಡೋದಿದೆಯಲ್ಲ, ಅದು ಕೂಡ ವಿಶೇಷ ಸಂಗತಿ ಅಂತ ನಾನು ಭಾವಿಸ್ತೇನೆ. ನಾನು ಈ ಕವಿತೆಯ ಜೊತೆಗೇ ವಿಕಾಸ್ ಅವರ ಅವ್ವ ಪದ್ಯವನ್ನು ಓದ್ಕೊಳ್ಳಿಕ್ಕೆ ಬಯಸ್ತೇನೆ. ಅದು ಈ ಅವ್ವ ಮತ್ತು ಕವನ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮಗೆ ಲಂಕೇಶ್ ಅವರನ್ನು ನೆನಪಿಸುವಂತಹ ಪದ್ಯಗಳು. ಅದು ನಾನು ಸಾಕಷ್ಟು ಟಿಪ್ಪಣಿ ಮಾಡ್ಕೊಂಡಿದ್ರು ಕೂಡ ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ನನ್ನ ಮಾತಿನ ಕೊನೆಗೆ ಬರ್ತೇನೆ. ಅದು ನನಗೆ ಈ 2 ಪುಸ್ತಕಗಳನ್ನು ಓದಿದ ನಂತರ ನನಗೆ ಒಂದು ಕುತೂಹಲ, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮೂಡಿದ್ದು ಏನು ಅಂದರೆ, ಈ ಮಂಜುನಾಥ್ ಕವಿತೆಗಳಲ್ಲಿ ಒಂದು ಅಂತರ್ಮುಖಿ ಮನೋಧರ್ಮ ಕಾಣಿಸುತ್ತಲ್ಲ, ವಿಕಾಸ್ ಅವರ ಕವಿತೆಗಳಲ್ಲಿ ಒಂದು ಮುಕ್ತತೆ ಕಾಣಿಸುತ್ತಲ್ಲ, ಆ 2 ಸ್ವಲ್ಪ ಮಟ್ಟಿಗೆ ಅದಲು ಬದಲಾದರೆ ಹೇಗಿರುತ್ತೆ ಅಂತ. ಅಂದರೆ ವಿಕಾಸ್ ಅವರ ಮುಕ್ತತೆ ಮಂಜುನಾಥ್ ಅವರ ಭಾಷೆಗೆ ಬಂದು, ಇವರ ಒಂದು ಒಳಮುಚ್ಚುಗತನ ಇದೆಯಲ್ಲ, ಅದು ವಿಕಾಸ್ ಅವರ ಕವಿತೆಗೆ ಬಂದರೆ ಒಂದು ಹೊಸ ಕಾವ್ಯದ ಸಾಧ್ಯತೆಗಳು ಸೃಷ್ಟಿ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತು. ಕರಗಬೇಕು ಮಂಜು. ಸ್ನೇಹಿತರೆ, ಒಂದು ಕವನ ಸಂಕಲನವನ್ನು, ಕವಿತೆಯನ್ನು ಇವತ್ತು ಕಾವ್ಯದ ಕಾರಣಕ್ಕಾಗಿ ಆನಂದಿಸುವಂತಹ ಸಾಧ್ಯತೆಗಳು ಕಡಿಮೆ ಆಗಿರುವಂತಹ ಸಂದರ್ಭದಲ್ಲಿ ಕಾವ್ಯದ ಜೊತೆಗೆ ವಿಚಾರ ಎರಡೂ ಕಾರಣಗಳಿಗೋಸ್ಕರ ಓದಬಹುದಾದ ಮತ್ತು
ಆನಂದಿಸಬಹುದಾದ, ಯೋಚಿಸಬಹುದಾದ ಸಂಕಲನಗಳನ್ನು ಇಬ್ಬರೂ ಗೆಳೆಯರು ಕೊಟ್ಟಿದ್ದಾರೆ. ಈ ಕೃತಿಗಳಿಗೆ ಹೆಚ್ಚಿನ ಯಶಸ್ಸು ದೊರಕಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.